ರಿಲ್ಯಾಕ್ಸ್, ವೇಟ್. ಅಂದ್ರೆ ಆಪ್ಷನ್ ಎಂಟ್ರಿ ಲಿಂಕ್ ಕೊಟ್ಟಿದ್ದಾರೆ, ಈಗಲೇ ಆಪ್ಷನ್ ಎಂಟ್ರಿ ಮಾಡ್ತೀನಿ ಅಂತ ಅನಿಸ್ತಾ ಇರತ್ತೆ ನಿಮಗೆ. ಬಟ್ ಈಗಲೇ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋಗ್ಬೇಡಿ. ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಏನಿದೆ ಅದಕ್ಕಿನ್ನೂ ಟೈಮ್ ಇದೆ, ಸರಿನಾ? ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಬಟ್ ಹಾ, ಈಗಲೇ ಆಪ್ಷನ್ ಎಂಟ್ರಿ ಮಾಡ್ತೀನಿ ಅಂತ ಹೋಗ್ಬೇಡಿ. ಒಮ್ಮೆ ನೀವು ಆಪ್ಷನ್ ಎಂಟ್ರಿ ಕಾಲೇಜ್ ಲಿಸ್ಟ್ ಅನ್ನ ಏನು ಮಾಡಿದ್ರೆ ಅದನ್ನ ಒಮ್ಮೆ ವೆರಿಫೈ ಮಾಡಿ, ಸರಿನಾ? ನಂತರ ಮಿನಿಮಮ್ 4 to 5 hours, ಸಾಧ್ಯ ಆದ್ರೆ 12 hours ವೇಟ್ ಮಾಡಿ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮೊದಲು. ಯಾಕಂತ ಹೇಳಿದ್ರೆ ಈಗ ಜಸ್ಟ್ ಲಿಂಕ್ ಅನ್ನ ಕೊಟ್ಟಿದ್ದಾರೆ, ನೀವು ಜಸ್ಟ್ ಈ ಹಿಂದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ರಿಲೀಸ್ ಮಾಡಿದ್ರು, ಸರಿನಾ? ಅವಾಗ ಇಮಿಡಿಯೇಟ್ ಡೌನ್ಲೋಡ್ ಮಾಡ್ಕೊಳಕ್ ಆಯ್ತಾ ನಿಮಗೆ? ಅಥವಾ ಸ್ವಲ್ಪ ಟೈಮ್ ತೆಗೆದುಕೊಳ್ತು. ಅದೇ ರೀತಿ ಈಗಲೂ ಕೂಡ ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಪ್ರೊವೈಡ್ ಮಾಡಿದರೆ ಅದರಲ್ಲಿ ಕೆಲವು ಅಪ್ಡೇಟ್ಸ್ ಕೂಡ ಆಗ್ತಾ ಇರತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ವೇಟ್ ಮಾಡಿ. ಲಾಗಿನ್ ಆಗಿ ಅದರೊಳಗಡೆ ಏನೇನು ಆಪ್ಷನ್ ಕೊಟ್ಟಿದ್ದಾರೆ, ಅಲ್ಲಿಗ ಆಪ್ಷನ್ ಎಂಟ್ರಿ ಡೆಮೋ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಅದರೊಳಗಡೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಅದು ಯಾವ ರೀತಿ ಕೊಟ್ಟಿದ್ದಾರೆ ಎಲ್ಲ ಚೆಕ್ ಮಾಡಿ. ಕಾಲೇಜ್ಗಳನ್ನ ಹೇಗೆ ಆಡ್ ಮಾಡೋದು, ಪ್ರಯಾರಿಟಿ ಲಿಸ್ಟ್ ನ ಹೇಗೆ ಸೆಟ್ ಮಾಡೋದು ಅಂತ ಆ ಡೆಮೋ ಅಂತ ಕೊಟ್ಟಿರೋದು ನಿಮಗೋಸ್ಕರ. ಚೆಕ್ ಮಾಡ್ಲಿ, ಪ್ರಾಕ್ಟೀಸ್ ಮಾಡ್ಲಿ ಆಪ್ಷನ್ ಎಂಟ್ರಿ ಮಾಡೋದು ಅಂತ, ಸರಿನಾ? ಲಾಗಿನ್ ಆದ ನಂತರ ಅಲ್ಲಿರುವಂತಹ ಆಪ್ಷನ್ ಎಂಟ್ರಿ ಡೆಮೋ ಇಲ್ಲಿ ನೋಡ್ತಾ ಇದ್ರಲ್ಲ, ಸೊ ಇದನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡೋದು ಅಂತ ತಿಳ್ಕೊಳ್ಳಿ. ಅದರ ನಂತರ ಈಗ ಮತ್ತೆ ಯಾವ ಆಪ್ಷನ್ ಕೊಟ್ಟಿದ್ದಾರೆ, ಫೀಸ್ ಪೇ ಮಾಡೋದಕ್ಕೆ ಹೇಳಿದ್ದಾರೆ, ಸರಿನಾ? ಆ ಫೀಸ್ ಪೇಮೆಂಟ್, ಸೊ ಅದನ್ನ ಕರೆಕ್ಟ್ ಆಗಿ ಮಾಡಬೇಕು, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಸೊ ಅಲ್ಲಿ ಕೊಟ್ಟಿರುವಂತಹ ಎಲ್ಲ ಆಪ್ಷನ್ಸ್ ಅನ್ನ ಒಮ್ಮೆ ಲಾಗಿನ್ ಆಗಿ ಚೆಕ್ ಮಾಡಿ. ಬಟ್ ಆಪ್ಷನ್ ಎಂಟ್ರಿ, ಫೈನಲ್ ಆಪ್ಷನ್ ಎಂಟ್ರಿ ಅಂತ ನೀವು ಸೆಲೆಕ್ಟ್ ಮಾಡಿ ಪ್ರಯಾರಿಟಿ ಲಿಸ್ಟ್ ಅನ್ನ ಸಬ್ಮಿಟ್ ಮಾಡ್ತಿರಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳಿ. ಅದರ ಮತ್ತೊಂದು ಸಜೆಷನ್ ಏನು ಅಂತ ಹೇಳಿದ್ರೆ, ನಿಮ್ಮ ಹತ್ರ ಈಗ ಫೆಸಿಲಿಟಿ ಇದೆ, ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಇದೆ ನಿಮ್ಮ ಮನೆಯಲ್ಲಿ, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗತ್ತೆ. ಅಂದ್ರೆ ಕೆಲವರು ಮನೆಯಲ್ಲಿ ಈಗ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ರೀತಿ ಫೆಸಿಲಿಟಿ ಇರಲ್ಲ, ಅವ್ರು ಏನ್ ಮಾಡ್ತಾರೆ, ಕಂಪ್ಯೂಟರ್ ಸೆಂಟ್ರಿಗೆ ಹೋಗ್ತಾರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ, ಸರಿನಾ? ಹಾಗೆ ನೀವು ಬೇರೆ ಕಡೆ ಹೋಗ್ತೀರಾ ಅಂತ ಹೇಳಿದ್ರೆ ನೀವು ಡೇ ಟೈಮ್ ಅಲ್ಲಿ ಹೋಗ್ಬೇಕಾಗತ್ತೆ. ಆದ್ರೆ ನಿಮ್ ಮನೇಲೆ ಲ್ಯಾಪ್ಟಾಪ್ ಅವ್ರ ಕಂಪ್ಯೂಟರ್ ಇದ್ರೆ ರಾತ್ರಿ 12 ಗಂಟೆ ನಂತರ ನೀವು ಕುತ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿದ್ರೆ ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ಈಗ ಡೇ ಟೈಮ್ ಅಲ್ಲಿ ಸರ್ವರ್ ಬಿಸಿ ಇರುತ್ತೆ, ಸೊ ಆ ರೀತಿ ಪ್ರಾಬ್ಲಮ್ ನಿಮ್ಗೆ ನೈಟ್ ಟೈಮ್ ಅಲ್ಲಿ ಫೇಸ್ ಮಾಡಬೇಕಾಗಿ ಬರಲ್ಲ. ಆಪ್ಷನ್ ಎಂಟ್ರಿ ಆರಾಮಾಗಿ ಕಂಪ್ಲೀಟ್ ಆಗಿಬಿಡುತ್ತೆ, ಸರಿನಾ? ಅದ್ರ ಜೊತೆಗೆ ಈಗ ಲಾಸ್ಟ್ ಡೇಟ್, ಅದ್ರ ಬಗ್ಗೆ ಕೂಡ ಹೇಳ್ಬಿಡ್ತೀನಿ. ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಇದುವರೆಗೆ ಅನೌನ್ಸ್ ಮಾಡಿಲ್ಲ. ಇಷ್ಟೇ ಹೇಳಿದ್ರೆ ಇದನ್ನ ಹೇಳೋದಕ್ಕೆ ಇಷ್ಟೆಲ್ಲ ಯಾಕೆ ವೇಟ್ ಮಾಡ್ತಿದ್ರಿ ಅಂತ ಹೇಳ್ತೀರಾ. ಆಪ್ಷನ್ ಎಂಟ್ರಿ ಏನಿದೆ ಅದನ್ನ ಮಾಡೋದಕ್ಕೆ ಪ್ರತಿ ವರ್ಷ 3 ರಿಂದ 4 ದಿನ ಟೈಮ್ ಅಂತೂ ಕೊಡ್ತಾರೆ. ಈ ವರ್ಷ ಕೂಡ ಮಿನಿಮಮ್ 3 to 4 days ಟೈಮ್ ಕೊಡ್ತಾರೆ, ಇದಕ್ಕಿಂತ ಜಾಸ್ತಿ ಟೈಮ್ ಕೊಡೋಕೆ ಚಾನ್ಸ್ ಕೂಡ ಇದೆ. ಯಾಕೆ ಅಂದ್ರೆ ಈಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆದ ನಂತರ ಈಗ ಸದ್ಯದ ಮಟ್ಟಿಗೆ ನೀವು ಯಾವ ಕೋರ್ಸ್ಗೆ ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ಹೇಳಿದರೆ, ಎಂಜಿನಿಯರಿಂಗ್, ವೆಟರ್ನರಿ, ನರ್ಸಿಂಗ್ ಅಂಡ್ ಅಗ್ರಿಕಲ್ಚರ್, ಇವಿಷ್ಟೇ ಕೋರ್ಸ್ಗಳಿಗೆ ಅಟ್ ಪ್ರೆಸೆಂಟ್ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕಾಗುತ್ತೆ. ಬಟ್ ಇವುಗಳ ಜೊತೆಗೇನೆ ಮತ್ತು ಹಲವಾರು ಕೋರ್ಸ್ಗಳಿದಾವೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಯಾವ್ದೇಳಿ, ಫಾರೆಸ್ಟ್ರಿ ಇದೆ, ಸೆರಿಕಲ್ಚರ್ ಇದೆ, ಫಾರ್ಮಸಿ ಇದೆ, BNYS ಇದೆ. ಸೊ ಈ ಎಲ್ಲಾ ಕೋರ್ಸ್ಗಳನ್ನು ಕೂಡ ಆಡ್ ಮಾಡ್ಕೋಬೇಕು ಆಪ್ಷನ್ ಎಂಟ್ರಿ ಲಿಸ್ಟ್ಗೆ. ಯಾಕಂದ್ರೆ ಈಗ ಎಂಜಿನಿಯರಿಂಗ್, ನರ್ಸಿಂಗ್, ಆಮೇಲೆ ಅಗ್ರಿಕಲ್ಚರ್ ಈ ಎಲ್ಲ ಕೋರ್ಸ್ಗಳಿಗೆ ಸಮೇತ ಏನು ಆಪ್ಷನ್ ಎಂಟ್ರಿ ಮಾಡ್ತೀರಾ, ಇದೇ ಲಿಸ್ಟ್ಗೆ ಮುಂದೆ ಫಾರೆಸ್ಟ್ರಿ, ಸೆರಿಕಲ್ಚರ್, ಅಂದ್ರೆ BNYS, ಫಾರ್ಮಸಿ ಈ ಎಲ್ಲಾ ಕೋರ್ಸ್ಗಳಿಗೆ ಸಮೇತ ಕೂಡ ಕಾಲೇಜ್ ಆಡ್ ಮಾಡಬೇಕು. ಇದೇ ಆಪ್ಷನ್ ಎಂಟ್ರಿ ಲಿಸ್ಟ್ಗೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಕೇದವರಿಗೂ ಕೂಡ ಬೇಕಾಗುತ್ತೆ. ಯಾಕಂದ್ರೆ ಕೇದವರಿಗೆ ಸೀಟ್ ಮ್ಯಾಟರ್ಸ್ ಬರಬೇಕು. ಸೊ ಸೀಟ್ ಮ್ಯಾಟರ್ಸ್ ಬಂದ ತಕ್ಷಣ ಆಡ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಮಿನಿಮಮ್ 4 days ಟೈಮ್ ಅಂತೂ ಇದೆ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಸೊ ಗಡಿಬಿಡಿಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋಗ್ಬೇಡಿ, ಟೈಮ್ ತಗೊಳ್ಳಿ. ಓಕೆನಾ? ಟೈಮ್ ತಗೊಂಡು ಕರೆಕ್ಟ್ ಆಗಿ ಏನು ಮಿಸ್ಟೇಕ್ ಆಗದೆ ಇರೋ ರೀತಿ ಆಪ್ಷನ್ ಎಂಟ್ರಿ ಮಾಡಿ. ಅಂದ್ರೆ ಒಂದ್ಸಲ ಆಪ್ಷನ್ ಎಂಟ್ರಿ ಆದ ನಂತರ ಪರ್ಫೆಕ್ಟ್ ಇದೆ ಅಂತ ಅನ್ಸ್ಬೇಕು ನಿಮಗೆ, ಅದ್ರಲ್ಲಿ ಏನು ಮಿಸ್ಟೇಕ್ ಇದೆ ಅಂತ ಅನ್ಸ್ಬಾರ್ದು. ಆ ರೀತಿ ಆಪ್ಷನ್ ಎಂಟ್ರಿ ಮಾಡಿ. ಏನಾದ್ರು ಗೈಡೆನ್ಸ್ ಬೇಕಿದ್ರೆ, ಏನಾದ್ರು ಪ್ರಾಬ್ಲಮ್ ಫೇಸ್ ಮಾಡ್ತದೆ, ಕಮೆಂಟ್ ಮಾಡಿ, ನಿಮ್ಮೆಲ್ಲ ಡೌಟ್ಸ್ ಕ್ಲಿಯರ್ ಮಾಡಿರ್ತೀನಿ. ಟೆನ್ಷನ್ ತಗೋಬೇಡಿ. ನಿಮ್ಗೆ ಏನೋ ಡೌಟ್ ಇದ್ರೆ ಸೀನಿಯರ್ಸಿಗೆ ಕೇಳಿ, ನಿಮ್ಗೆ ಗೊತ್ತು ಹೇಳ್ತಾರೆ. ಎಂಜಿನಿಯರಿಂಗ್ ಆಲ್ರೆಡಿ ಮಾಡ್ತಾ ಇರೋರಿಗೆ ಮನೋಜ್ ಸರ್ ಬಗ್ಗೆ ಗೊತ್ತಿದೆಯಾ, ಎಜುಕೇಟ್ ಕರ್ನಾಟಕ ಚಾನಲ್ ಬಗ್ಗೆ ಗೊತ್ತಿದೆಯಾ ಅಂತ ಕೇಳಿ ನೋಡಿ. ಸರಿ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆಲ್ ದ ಬೆಸ್ಟ್. ನಾನು ಊಟಕ್ಕೆ ಹೋಗ್ಬೇಕೀಗ. ಜೈ ಹಿಂದ್, ವಂದೇ ಮಾತರಂ.